ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಗೆ ತಮಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವತ್ತಿನ ತರಗತಿಯ ವಿಷಯವನ್ನು ಪ್ರಾರಂಭಿಸೋಣ. ಇವತ್ತಿನ ನಮ್ಮದು ಅಧ್ಯಯನದ ವಿಷಯ ಇಂಪಾರ್ಟೆನ್ಸ್ ಆಫ್ ಪಾಪ್ಯುಲೇಷನ್ಸ್, ಅಂದರೆ ಜನಸಂಖ್ಯೆ ಅಧ್ಯಯನದ ಮಹತ್ವ. ಈ ಜನಸಂಖ್ಯೆ ಅಧ್ಯಯನದ ಮಹತ್ವವನ್ನು ನಾವು ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಹಿಂದಿನ ತರಗತಿಯಲ್ಲಿ ನಾವು ಕಲಿತಿರ್ತಕ್ಕಂಥ ವಿಷಯದ ಬಗ್ಗೆ ಕೆಲವು ವಿಚಾರಗಳನ್ನು ನೆನಪಿಸಿಕೊಳ್ಳೋಣ. ಇಲ್ಲಿ ವಾಟ್ ವಿ ಆರ್ ಲರ್ನ್ಡ್ ಇನ್ ಪ್ರೀವಿಯಸ್ ಕ್ಲಾಸ್, ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಸ್ಕೋಪ್ ಆಫ್ ದ ಪಾಪ್ಯುಲೇಷನ್ ಸೈನ್ಸ್ as a subject matter in 4 ways, that are the broader way, balanced way, narrowed way, multidisciplinary and relationship. ವಿದ್ಯಾರ್ಥಿಗಳೇ, ತಮಗೆಲ್ಲ ತಿಳಿದಿರುವಂತೆ ಜನಸಂಖ್ಯಾ ಅಧ್ಯಯನದ ವ್ಯಾಪ್ತಿಯಲ್ಲಿ 4 ಒಂದು ರೀತಿಯ ವಿಚಾರಗಳನ್ನು, ವ್ಯಾಪ್ತಿಯನ್ನು 4 ರೀತಿಯಲ್ಲಿ ನಾವು ಅಧ್ಯಯನ ಮಾಡ್ಕೊಂಡ್ವಿ. ವಿಶಾಲವಾದ ರೀತಿಯಲ್ಲಿ ವಿಶಾಲವಾದ ವ್ಯಾಪ್ತಿ, ಕಿರಿದಾದ ವ್ಯಾಪ್ತಿ ಮತ್ತು ಸಮತೋಲನ ವ್ಯಾಪ್ತಿಯ ಜೊತೆಗೆ ಅಂತರ್ಶಿಸ್ತೀಯ ಒಂದು ವ್ಯಾಪ್ತಿ ಮತ್ತು ಸಂಬಂಧ, ಇತರ ವಿಷಯಗಳಿಗೆ ಸಂಬಂಧಗಳ ಒಂದು ವ್ಯಾಪ್ತಿಯನ್ನು ನಾವು ನೋಡ್ತೀವಿ. ಹೀಗಾಗಿ ಈ ಎಲ್ಲ ಸಂಬಂಧಗಳ ವ್ಯಾಪ್ತಿಗಳ ಜೊತೆಗೆ ಜನಸಂಖ್ಯೆಯ ಗಾತ್ರ, ಜನಸಂಖ್ಯೆಯ ಹಂಚಿಕೆ, ಜನಸಂಖ್ಯೆಯ ಒಂದು ರಚನೆಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಯೋಜನೆಗಳ ಜೊತೆಗೆ ಜನಸಂಖ್ಯೆಯ ಲಕ್ಷಣಗಳನ್ನು ಕೂಡ ನಾವು ಅಧ್ಯಯನ ಮಾಡ್ತೀವಿ. ಹೀಗಾಗಿ ಇವತ್ತಿನ ಒಂದು ತರಗತಿಯ ವಿಷಯಕ್ಕೆ ಬರೋಣ. ಇವತ್ತಿನ ಒಂದು ತರಗತಿಯಲ್ಲಿ ಮಹತ್ವ, ಜನಸಂಖ್ಯೆ ಅಧ್ಯಯನ ಎಂಥ ಮಹತ್ವವನ್ನು ಹೊಂದಿದೆ. ಬಿಫೋರ್ ವಿ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ದ population science, first we have to understand that today's children are tomorrow's citizens. They must understand the causes and consequences of the population. ವಿದ್ಯಾರ್ಥಿಗಳೇ, ಇವತ್ತಿನ ಮಕ್ಕಳು ನಾಳಿನ ನಾಗರಿಕರು. ಹೀಗಾಗಿ ನಾಳಿನ ನಾಗರಿಕರಾಗಿರ್ತಕ್ಕಂಥ ಇವತ್ತಿನ ಮಕ್ಕಳು ಇವತ್ತಿನ ಒಂದು ಜನರ ಜೀವನ, ಜನಸಂಖ್ಯೆಯ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಪ್ರಮುಖವಾದ ಒಂದು ವಿಷಯವಾಗಿದೆ. ಹೀಗಾಗಿ ಈ ಒಂದು ಯಾವುದು ಪಾಪ್ಯುಲೇಷನ್ ಅಧ್ಯಯನ, ಜನಸಂಖ್ಯೆ ಅಧ್ಯಯನ ಏನದ, ನಾಟ್ ಓನ್ಲಿ ಇಂಪಾರ್ಟೆಂಟ್ ಫಾರ್ ದ economy, political science and administrative, but also it is important for the society. But its model is different, because when population is increasing rapidly, the society is faced with innumerable problems. So when the population explosion, innumerable problems will be occurs because of the shortage of the basic services like water, electricity, transport and communications, public health, education. ಹೀಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಎಷ್ಟರ ಮಟ್ಟಿಗೆ ಜನಸಂಖ್ಯೆ ಹೆಚ್ಚಳವಾಗ್ತದೆಯೋ ಅದೇ ರೀತಿ ಜನರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳ ಕೊರತೆ ಉಂಟಾಗ್ತದೆ. ಅದರಲ್ಲಿ ನೀರಿನ ಸೌಲಭ್ಯ ಆಗಿರ್ಬೋದು, ವಿದ್ಯುತ್ತಿನ ಸೌಲಭ್ಯ, ಸಾರಿಗೆ ಸೌಲಭ್ಯ ಆಗಿರ್ಬೋದು, ಮತ್ತು ಇಲ್ಲಿ ಏನು ಸಂವಹನದ ಪ್ರಾಬ್ಲಮ್ ಆಗಿರ್ಬೋದು, ಆರೋಗ್ಯ ಕುರಿತು ಆಗಿರ್ಬೋದು, ಶಿಕ್ಷಣದ ಬಗ್ಗೆಯೂ ಸಹ ಇಲ್ಲಿ ತೊಂದರೆಗಳು. ಹೀಗೆ ಸಮಾಜದಲ್ಲಿ ಎದುರಾಗ್ತಕ್ಕಂಥ ಇಂಥ ಸಮಸ್ಯೆಗಳನ್ನು ಜನರಿಗೆ ಯಾವ ಥರ ಸಾಲ್ವ್ ಮಾಡಿ ಜನರಿಗೆ ಅನುಕೂಲಕರವಾಗಿ ವಾತಾವರಣವನ್ನು ನಿರ್ಮಿಸಿಕೊಡಬೇಕು ಅನ್ನೋದು ಆಡಳಿತಗಾರರ ಕೆಲಸವಾಗಿರೋದರಿಂದ ಜನಸಂಖ್ಯೆ ಶಾಸ್ತ್ರ ಆಡಳಿತಗಾರರಿಗೂ ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ವಿಷಯವಾಗಿದೆ. ಹೀಗಾಗಿ ಡೆಮೋಗ್ರಫಿ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದ ಎಕನಾಮಿ. ಹಾಗಾದರೆ ಆರ್ಥಿಕತೆಗೆ ಹೇಗೆ ಇದು ಮಹತ್ವವಾಗಿದೆ ಅನ್ನೋದನ್ನು ನೋಡಿದರೆ, ಇಟ್ ಆಲ್ಸೋ ಹೆಲ್ಪ್ಸ್ ಟು ನೋ ಹೌ ದ ಗ್ರೋತ್ ರೇಟ್ ಆಫ್ ಎಕನಾಮಿ ಇಸ್ ಕೀಪಿಂಗ್ ಪೇಸ್ ವಿತ್ ದ ಗ್ರೋತ್ ರೇಟ್ ಆಫ್ ದ ಪಾಪ್ಯುಲೇಷನ್. ಅದು ಹೇಗೆ ಜನಸಂಖ್ಯೆ ಹೆಚ್ಚಾಗ್ತದೋ ಅವರ ದಿನನಿತ್ಯದ ಮೂಲಭೂತ ಅವಶ್ಯಕತೆಗಳ ಪೂರೈಕೆಗಳು ಆಯಾ ಸ್ಥಳದಲ್ಲಿ ಒದಗಿಸಲು ಸಾಧ್ಯವಾಗ್ತದೆ, ಅವರ ಬೇಡಿಕೆಗಳನ್ನು, ತುಷ್ಟಿಗುಣವನ್ನು ಅವರಿಗೆ ಈಡೇರಿಸಿಕೊಳ್ಳಲು ಸಾಧ್ಯವಾಗ್ತದೆ ಅನ್ನೋದನ್ನು ಕೂಡ ಇಲ್ಲಿ ಎಕನಾಮಿಕ್ನಲ್ಲಿ ತಿಳಿದುಕೊಳ್ಳಲಾಗ್ತದೆ. ಜನರ ಬೇಡಿಕೆಗಳನ್ನು ಫುಲ್ಫಿಲ್ ಆಗಬೇಕು ಅಂದಾಗ ಮಾತ್ರ ಜೀವನ ಸುಸೂತ್ರವಾಗಿ ನಡೀತದೆ. ಬೇಡಿಕೆಗಳು ಈಡೇರಲಿಲ್ಲ ಅಂದ್ರೆ ಅದು ಜೀವನ ಒಂದು ಸಮಸ್ಯೆಯಾಗಿ ಕಾಡ್ತದೆ. ಹೀಗಾಗಿ ವಿದ್ಯಾರ್ಥಿಗಳೇ, ದ ಮೆಜಾರಿಟಿ ಆಫ್ ದ ಡೆವಲಪಿಂಗ್ ಕಂಟ್ರೀಸ್ ಫೇಸಿಂಗ್ ದ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ದ ಸ್ಟಡಿ ಆಫ್ ದ ಪಾಪ್ಯುಲೇಷನ್ ಆ್ಯಂಡ್ ಇಟ್ಸ್ ಪ್ರಾಬ್ಲಮ್ ಹ್ಯಾಸ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿ ಸ್ಟೇಟ್ ಆಫ್ ಅನ್. ಹೀಗಾಗಿ ನಮ್ಮ ಒಂದು ಪ್ರಪಂಚದಾದ್ಯಂತ ಇರ್ತಕ್ಕಂಥ ಅಭಿವೃದ್ಧಿ ಹೊಂದುತ್ತಿರುವ ದೇಶ, ವಿಶೇಷವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಈ ಒಂದು ಜನಸಂಖ್ಯಾ ಸಮಸ್ಯೆ ಬಹಳವಾಗಿ ಕಾಡ್ತಾ ಇದೆ. ಅಷ್ಟೇ ಅಲ್ಲದೆ ಈ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಆರ್ಥಿಕತೆಯೂ ಕೂಡ ಎಷ್ಟು ಪ್ರಮುಖವಾಗಿ ಪಾತ್ರ ವಹಿಸ್ತದೆ ಅಂದರೆ, ಆ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಮಗೆ ಆರ್ಥಿಕವಾಗಿರ್ತಕ್ಕಂಥ ಒಂದು
ಬಲತೆ ಬೇಕಾಗ್ತದೆ. ಹೀಗಾಗಿ ನಾವು ಸಾಮಾಜಿಕ ದೃಷ್ಟಿಕೋನದಿಂದ ನೋಡೋದಾದರೆ, ಸಮಾಜದಲ್ಲಿ ಇಲ್ಲಿ ಜನಸಂಖ್ಯೆ ಹೆಚ್ಚಳದಿಂದ ಜನರ ಜೀವನದ ಬಗ್ಗೆ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಎದುರಾಗ್ತವೆ. ಅವರ ಬೇಸಿಕ್ ನೆಸೆಸಿಟಿಯನ್ನು ಫುಲ್ಫಿಲ್ ಮಾಡುವುದು ತೊಂದರೆ ಆಗ್ತದೆ. ಮತ್ತು ದೇಶದಲ್ಲಿ ಆರ್ಥಿಕತೆಯನ್ನು ವೃದ್ಧಿಸಲು, ಶ್ರೀಮಂತ ದೇಶವಾಗಿ ಬೆಳೆಯಲು, ಅಲ್ಲಿ ಪಾಲಿಸಿಗಳನ್ನು ಮಾಡಲು ಕೂಡ ಸಮಸ್ಯೆಗಳು ಆಗ್ತವೆ. ಹೀಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಈ ಒಂದು ಜನಸಂಖ್ಯಾ ಒಂದು ಸಮಸ್ಯೆಯಿಂದ, ಜನಸಂಖ್ಯೆ ಹೆಚ್ಚಳದಿಂದ ಇಲ್ಲೇನಾಗ್ಬೋದು, ನಮ್ಮ ಒಂದು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಸೂಕ್ತವಾದ ಸಮಯದಲ್ಲಿ ದೊರೆಯದೇ ಹೋಗಬಹುದು. ಹೀಗಾಗಿ ಆರೋಗ್ಯದ ಒಂದು ಸೌಲಭ್ಯ ಆಗಿರ್ಬೋದು, ಗೃಹ ಸೌಲಭ್ಯ ಆಗಿರ್ಬೋದು, ಮತ್ತು ಆರೋಗ್ಯದ ಆರೈಕೆಗಳು ಆಗಿರ್ಬೋದು, ಆಸ್ಪತ್ರೆಗಳಲ್ಲಿ ಸಿಗಬೇಕಾಗಿರೋ ಸೌಲಭ್ಯಗಳು ಸರಿಯಾದ ಸಮಯಕ್ಕೆ ಸಿಗದೇ ಹೋಗಬಹುದು. ಹೀಗಾಗಿ ವಿದ್ಯಾರ್ಥಿಗಳೇ, ಪಾಪ್ಯುಲೇಷನ್ ಸ್ಟಡೀಸ್ is useful not only the administrative section of the government but also society, economic and political system for understanding the and solve the problem and formulate the policies for the welfare of the people. ಇಲ್ಲಿ ಜನರಿಗೆ ಕಲ್ಯಾಣ ಕಾರ್ಯಗಳನ್ನು ಮಾಡಲು, ಜನರ ಜೀವನ ಸುಧಾರಿಸಲು, ಜನರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಲು ನಮಗೆ ಜನಸಂಖ್ಯೆ ಅಧ್ಯಯನ ಅವಶ್ಯಕವಾಗಿದೆ. ಇಲ್ಲಿ ನಾವು ಜನಸಂಖ್ಯೆ ಅಧ್ಯಯನ ಏಕೆ ಅವಶ್ಯಕವಾಗಿದೆ ಅನ್ನೋದನ್ನು ಕೆಲವೊಂದು ಅಂಶಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ. ಅದನ್ನು ನಾವೀಗ ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ನೋಡಿ, ಪಾಪ್ಯುಲೇಷನ್ ಸ್ಟಡಿ ದ ಸೈಂಟಿಫಿಕ್ ಸ್ಟಡಿ ಆಫ್ ದ ಸೊಸೈಟಿ. ಜನಸಂಖ್ಯೆ ಅಧ್ಯಯನ ಅನ್ನೋದು ಒಂದು ಸಮಾಜದ ಕುರಿತು ವೈಜ್ಞಾನಿಕ ಅಧ್ಯಯನವಾಗಿದೆ. ಏನು ವೈಜ್ಞಾನಿಕ ಅಧ್ಯಯನ ಅಂದಾಗ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಸಂಶೋಧಕ ಇದ್ದಾನೆ ಅಂತ ತಿಳ್ಕೊಳ್ಳಿ. ಸಂಶೋಧಕ ಒಂದು ವಿಷಯವನ್ನು ಅಧ್ಯಯನ ಮಾಡ್ಕೊಳ್ಬೇಕು ಅಂತಂದ್ರೆ ಅಲ್ಲಿ ಆತನು ಸಂಗ್ರಹಿಸಿದಂಥ ಅಂಕಿ ಸಂಖ್ಯೆಗಳು ವಸ್ತುನಿಷ್ಠತೆ ಹೊಂದಿರಬೇಕು. ಅಷ್ಟೇ ಅಲ್ಲ, ಅಲ್ಲಿ ಯಾವುದೇ ಒಂದು ನಿರ್ಣಯವನ್ನು ತಗೊಂಡಿದ್ರು ಇಟ್ ಶುಡ್ ಬಿ ಬೇಸ್ಡ್ ಆನ್ ದ ಸೈಂಟಿಫಿಕ್ ವೇ. ಅಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂಥ ಆಧಾರದ ಮೇಲೆ ಅಲ್ಲಿ ಅವರು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಯಾವುದೇ ರೀತಿ ಪೂರ್ವಾಗ್ರಹಗಳಿಗೆ ಆತ ಪೀಡಿತನಾಗಿರಬಾರದು. ಜನಸಂಖ್ಯಾಶಾಸ್ತ್ರವು ಏನಿಲ್ಲೇ ಕ್ರಮಬದ್ಧವಾಗಿರ್ತಕ್ಕಂಥ ವೈಜ್ಞಾನಿಕವಾದ ರೀತಿಯಲ್ಲಿ ಒಂದು ಸತ್ಯ ಸಂಗತಿಯನ್ನು ಒಳಗೊಂಡಿರ್ತಕ್ಕಂಥ ವಿಷಯಗಳನ್ನು ಅಧ್ಯಯನ ಮಾಡ್ತದೆ ಅನ್ನೋದೇ ಇದು ಸೈಂಟಿಫಿಕ್ ಸ್ಟಡಿ ಆಫ್ ಸೊಸೈಟಿ. ಎರಡನೆಯದೇನದ, ಪಾಪ್ಯುಲೇಷನ್ ಸ್ಟಡಿ ಇಸ್ ಎ ಸ್ಟೋರ್ ಆಫ್ ಯೂಸ್ಫುಲ್ ಫ್ಯಾಕ್ಟ್. ಅಂದರೆ ಜನಸಂಖ್ಯೆ ಅಧ್ಯಯನವು ಉಪಯುಕ್ತ ಅಂಕಿಅಂಶಗಳ ಆಗರವಾಗಿದೆ. ಜನಸಂಖ್ಯೆ ಅಧ್ಯಯನವು ಉಪಯುಕ್ತ ಅಂಕಿಅಂಶಗಳ ಆಗರವಾಗಿದೆ ಅಂತಂದಾಗ ಏನು ಅರ್ಥ ಕೊಡ್ತದ? ಜನಸಂಖ್ಯೆ ಅಧ್ಯಯನವು ವಿಶ್ವ ಜನಸಂಖ್ಯೆಯ ಬಗೆಗೆ ಉಪಯುಕ್ತವಾಗಿರ್ತಕ್ಕಂಥ ಅಂಕಿಅಂಶಗಳನ್ನು ಸಂಗ್ರಹಿಸ್ತದೆ. ಹೌದಾ? ಹಾಗಾದರೆ ಎಂಥ ಅಂಕಿಅಂಶಗಳಿರ್ತವೆ ಅಂದಾಗ, ಈ ಅಂಕಿಅಂಶಗಳು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿರ್ತಕ್ಕಂಥ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ, ಜನರ ಜೀವನ ಹೇಗಿದೆ, ಜನರ ಜೀವನ ಮೇಲೆ ಯಾವ ಅಂಶಗಳು ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳುವಲ್ಲಿ ಈ ಅಂಕಿಅಂಶಗಳು ನಮಗೆ ಸಹಾಯವನ್ನು ಮಾಡ್ತವೆ. ಇಲ್ಲಿ ಜನನ ದರ ಆಗಿರ್ಬೋದು, ಮರಣ ದರ ಆಗಿರ್ಬೋದು, ವಲಸೆಯ ದರ ಆಗಿರ್ಬೋದು, ಅಂಕಿಅಂಶಗಳ ಮೂಲಕ ನಿಖರವಾದ ಮಾಹಿತಿಯನ್ನು ಪಡೆದುಕೊಳ್ಳಲು ಜನಸಂಖ್ಯಾ ಅಧ್ಯಯನ ನಮಗೆ ಸಹಕಾರಿಯಾಗಿದೆ. ಮೂರನೆಯದು ನೋಡಿ, ಪಾಪ್ಯುಲೇಷನ್ ಸ್ಟಡೀಸ್ ಡೆವಲಪ್ಸ್ ದ ಟೆಕ್ನಿಕಲ್ ನಾಲೆಜ್. ಹೌದಾ? ಜನಸಂಖ್ಯೆ ಅಧ್ಯಯನವು ತಾಂತ್ರಿಕ ಜ್ಞಾನವನ್ನು ಹೆಚ್ಚಿಸುತ್ತದೆ. ಏನು? ಜನಸಂಖ್ಯೆ ಅಧ್ಯಯನವು ತಾಂತ್ರಿಕ ಜ್ಞಾನವನ್ನು ಹೆಚ್ಚಿಸುತ್ತದೆ. ಹೇಗೆ? ಜನಸಂಖ್ಯೆ ಅಧ್ಯಯನವ ಅಂಕಿಅಂಶಗಳು ಹೆಚ್ಚು ವಸ್ತುನಿಷ್ಠವಾಗಿರುವುದರಿಂದ ಜನಸಂಖ್ಯೆ ಶಾಸ್ತ್ರಜ್ಞರು ಕೂಡ ವಸ್ತುನಿಷ್ಠತೆಯ ಕಡೆಗೆ ವಿಶೇಷ ಗಮನವನ್ನು ಹರಿಸುತ್ತಾರೆ. ಅಷ್ಟೇ ಅಲ್ಲ, ಜನಸಂಖ್ಯೆ ಅಧ್ಯಯನದಿಂದ ಜೀವನಾವಧಿ ಏನಿದೆ, ನಿರ್ದಿಷ್ಟವಾಗಿ ವಯಸ್ಸಿನ ಜನನ ದರ ಏನಿದೆ, ನಂತರ ಜನಸಂಖ್ಯೆಯ ಕುರಿತಾಗಿರ್ತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಅಧ್ಯಯನವನ್ನು ಕೈಗೊಳ್ತಕ್ಕಂಥ ಜನರ ಒಂದು ಅಧ್ಯಯನವನ್ನು ಕೂಡ ನಾವು ಅಂಕಿಅಂಶಗಳ ಮೂಲಕ ಕ್ರೋಢೀಕರಿಸಿ ಅಲ್ಲಿ ಏನು ಮಾಡ್ಬೋದು, ವಿಷಯವನ್ನು ತಿಳಿದುಕೊಳ್ಬೋದು. ಯಾವುದರ ಮೂಲಕ ಅಂದ್ರೆ ತಾಂತ್ರಿಕತೆಯ ಆಧಾರದ ಮೇಲೆ. ಫಾರ್ ಎಕ್ಸಾಂಪಲ್, ಲೈಫ್ ಎಕ್ಸ್ಪೆಕ್ಟೆನ್ಸಿ ಇರ್ಬೋದು, ಅಥವಾ ಏಜ್ ಸ್ಪೆಸಿಫಿಕ್ ಬರ್ತ್ ರೇಟ್ ಇರ್ಬೋದು, ಅಥವಾ ಆಪ್ಟಿಮಮ್ ಪಾಪ್ಯುಲೇಷನ್ ಇರ್ಬೋದು, ಅಥವಾ ಫೆಕಂಡಿಟಿ ಇರ್ಬೋದು. ಅಂದರೆ ಗರ್ಭಧಾರಣ ಶಕ್ತಿ ಏನಿದೆ, ಜನನ ದರ ಏನಿದೆ, ಆದರ್ಶವಾಗಿರ್ತಕ್ಕಂಥ ಜನಸಂಖ್ಯೆ ಏನಿದೆ, ಮತ್ತು ಜೀವಿತಾವಧಿ ಏನಿದೆ, ಇದೆಲ್ಲ ತಾಂತ್ರಿಕತೆಯ ಒಂದು ಪ್ರಭಾವದಿಂದ ಜನರ ಬಗ್ಗೆ ವಿಚಾರಗಳನ್ನು ತಿಳಿದುಕೊಳ್ಳಬಹುದು. ಈಗ ಮೂರನೇದಾಯಿತು. ನಾಲ್ಕನೇದಾಗಿ, ಪಾಪ್ಯುಲೇಷನ್ ಸ್ಟಡಿ ಹೆಲ್ಪ್ಸ್ ಟು ಪ್ಲಾನಿಂಗ್. ಪಾಪ್ಯುಲೇಷನ್ ಸ್ಟಡಿ ಹೆಲ್ಪ್ಸ್ ಟು
ಪ್ಲ್ಯಾನಿಂಗ್ ಅಂದರೆ ಜನಸಂಖ್ಯೆ ಅಧ್ಯಯನವು ಒಂದು ವೈಜ್ಞಾನಿಕ ಅಧ್ಯಯನ. ಹೆಲ್ಪ್ಸ್ ಟು ಪ್ಲ್ಯಾನಿಂಗ್ ಅಂತಂದಾಗ ವೈಜ್ಞಾನಿಕ ಅಧ್ಯಯನ ಜೊತೆಗೆ ಯೋಜನೆಯನ್ನು ಹಾಕ್ತಕ್ಕಂಥ ಅಧ್ಯಯನ. ಒಂದು ದೇಶದ ಪ್ರಗತಿಗಾಗಿ ಯೋಜನೆಗಳನ್ನು ರೂಪಿಸುವುದು. ಯೋಜನಾಕಾರರಿಗೆ ಜನಸಂಖ್ಯೆ ಅಂಕಿಅಂಶಗಳು ಅವಶ್ಯಕವಾಗಿ ಬೇಕಾಗಿರುತ್ತವೆ. ಕಾರಣ ಜನನ ದರ ಏನಿದೆ, ಮರಣ ದರ ಏನಿದೆ, ವಲಸೆ ದರ ಏನಿದೆ, ಮತ್ತು ಗರ್ಭಧಾರಣ ಶಕ್ತಿ ಜನರಲ್ಲಿ ಎಷ್ಟಿದೆ, ಮತ್ತು ಇಲ್ಲಿ ಜೀವಿತಾವಧಿ ಎಷ್ಟಿದೆ, ಈ ವಿಷಯಗಳನ್ನೆಲ್ಲ ಗಮನದಲ್ಲಿದ್ದಾಗ ಮಾತ್ರ ಎಷ್ಟು ಜನರು ನಮ್ಮ ದಿನದಿಂದ ದಿನಕ್ಕೆ ಬೆಳೀತಾ ಹೋಗ್ತಾರೆ, ಎಷ್ಟು ಜನರು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಅನ್ನೋದನ್ನು, ಯಾರಿಗೆ ಎಷ್ಟು ಕೆಲಸಗಳ ಜವಾಬ್ದಾರಿಗಳಿದೆ, ಶೈಕ್ಷಣಿಕವಾಗಿರ್ಬೋದು, ವೈದ್ಯರುಗಳಿಗಿರ್ಬೋದು, ಇಂಜಿನಿಯರ್ಗಳಿಗಿರ್ಬೋದು, ಕಾರ್ಮಿಕರಿಗಳಿಗಿರ್ಬೋದು, ಇನ್ನಿತರ ಎಷ್ಟೆಷ್ಟು ಶಾಲಾ ಕಾಲೇಜುಗಳಿಗೆ ಆಸ್ಪತ್ರೆಗಳು ಬೇಕಾಗುತ್ತವೆ ಎಂಬುದನ್ನು ಕೂಡ ಅವರು ತಿಳಿದುಕೊಂಡಾಗ ಮಾತ್ರ ಅಲ್ಲಿ ಯೋಜನೆಗಳನ್ನು ಹಾಕಿಕೊಳ್ಳಲು ಸಾಧ್ಯ. ಹೀಗಾಗಿ ವಿದ್ಯಾರ್ಥಿಗಳೇ, ಈ ಯೋಜನಾಕಾರರು ಯೋಜನೆಗಳನ್ನು ಜನರ ಒಂದು ಕಲ್ಯಾಣಕ್ಕಾಗಿ ಹಾಕಿಕೊಳ್ಳಬೇಕಾದರೆ ಅವರಿಗೆ ಸಂಖ್ಯೆಯ ಒಂದು ಮಾಹಿತಿಗಳು, ಜನನ ದರ, ಮರಣ ದರ, ವಲಸೆ ದರ ಮತ್ತು ಅಲ್ಲಿ ಅವರ ಒಂದು ಬೇಡಿಕೆಗಳ ದರಗಳನ್ನು ಕೂಡ, ಬೇಡಿಕೆಗಳು ಏನಿವೆ ಆ ಬೇಡಿಕೆಗಳು ಯಾವ ರೀತಿಯಲ್ಲಿ ಫುಲ್ಫಿಲ್ ಮಾಡಬೇಕು ಅನ್ನೋದು ಕೂಡ ಅವ್ರು ತಿಳಿದುಕೊಳ್ಬೇಕು. ಅಂತಂದ್ರೆ ಅವರಿಗೆ ಜನಸಂಖ್ಯೆಯ ಒಂದು ವಿಚಾರಗಳು, ಜನಸಂಖ್ಯೆಯ ಕುರಿತು ಒಂದು ಮಾಹಿತಿಗಳು ಅವರಿಗಿರಬೇಕು. ಜನಸಂಖ್ಯೆ ಆದ ನಂತರ ಯಾವುದ ಪಾಪ್ಯುಲೇಷನ್ ಸ್ಟಡಿ ಹೆಲ್ಪ್ ಇನ್ ಎಕನಾಮಿಕ್ ಗ್ರೋತ್. ಮೊದಲೇ ನಾನು ಇಂಟ್ರೊಡಕ್ಷನಲ್ಲಿ ಹೇಳ್ದೆ, ಇಟ್ ಈಸ್ ಯೂಸ್ಫುಲ್ ಫಾರ್ ದ ನಾಟ್ ಓನ್ಲಿ ಸೊಸೈಟಿ ಪೊಲಿಟಿಕಲ್ ಸೈನ್ಸ್ ಬಟ್ ಆಲ್ಸೋ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದ ಎಕನಾಮಿಕ್ ಗ್ರೋತ್. ಅಂದಾಗ ಜನಸಂಖ್ಯೆ ಅಧ್ಯಯನವು ಆರ್ಥಿಕ ಬೆಳವಣಿಗೆಗೆ ಸಹಾಯಕವಾಗಿದೆ. ಹೇಗೆ ಆರ್ಥಿಕ ಬೆಳವಣಿಗೆಗೆ ಸಹಾಯಕವಾಗಿದೆ ಅಂಥೇಳಿ ನೋಡೋದಾದರೆ, ಈ ಆರ್ಥಿಕ ಬೆಳವಣಿಗೆಯಲ್ಲಿ ಹೇಗೆ ಸಹಾಯಕವಾಗಿದೆ, ಯೋಜನಾಕಾರರಿಗೆ ಹೇಗೆ ಜನಸಂಖ್ಯಾ ಅಧ್ಯಯನ ಎಕನಾಮಿಕ್ ಆಗಿ ಇದು ಸಹಕಾರಿಯಾಗಿದೆ ಅಂತ ನೋಡೋದಾದರೆ, ಮಿತಿ ಮೀರಿದ ಜನಸಂಖ್ಯೆ ಬೆಳೆದಾಗ ಅಲ್ಲಿ ಆರ್ಥಿಕ ವ್ಯವಸ್ಥೆ ಹದಗೆಡುತ್ತದೆ. ಯಾಕಂತಂದ್ರೆ ನೋಡ್ರಿ, ಒಬ್ಬರೇ ಒಂದು ದುಡಿಮೆಯನ್ನು ಮಾಡಿ 10 ಜನರು ಊಟವನ್ನು ಮಾಡಿದಾಗ ಅಲ್ಲಿ ಕೆಲವೊಂದು ತೊಂದರೆಗಳು, ಹಸಿವೆಯಿಂದ ಬಳಲ್ತಕ್ಕಂಥ ಸಮಸ್ಯೆಗಳು ಎದುರಾಗ. ಅದೇ 10 ಜನ ದುಡಿಮೆ ಮಾಡಿ 10 ಜನ ಊಟ ಮಾಡಿದಾಗ ಅಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಜನಸಂಖ್ಯೆ ಎದುರಾದಾಗ ನಿರುದ್ಯೋಗ ಸಮಸ್ಯೆ, ಆಹಾರದ ಅಭಾವ ಮತ್ತು ತಲಾ ಆದಾಯದ ಒಂದು ತೊಂದರೆ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಹದಗೆಡ್ತಕ್ಕಂಥದ್ದು. ಹೀಗಾಗಿ ಪಾಪ್ಯುಲೇಷನ್ ಸ್ಟಡೀಸ್ ಹೆಲ್ಪ್ಸ್ ನೋ ಹೌ ಫಾರ್ ದ ಗ್ರೋತ್ ರೇಟ್ ಆಫ್ ದ ಎಕನಾಮಿಕ್ ಕೀಪಿಂಗ್ ಪೇಸ್ ಆಫ್ ದ ಗ್ರೋತ್ ಆಫ್ ಪಾಪ್ಯುಲೇಷನ್. ಹೀಗಾಗಿ ಯಾವ ರೀತಿಯ ನಮ್ಮಲ್ಲಿ ಆರ್ಥಿಕವಾಗಿ ಬೆಳವಣಿಗೆ ದರ ಅದ ಅಂತೇಳಿ ತಿಳಿದುಕೊಳ್ಬೇಕಾದರೂ ಜನಸಂಖ್ಯೆಯ ಒಂದು ಪ್ರಮಾಣ ಎಷ್ಟಿದೆ, ಹೇಗೆ ಅದು ಏನು ಫಾಸ್ಟಾಗಿ ಬೆಳೀತಾ ಇದೆ ಮತ್ತು ಹೇಗೆ ಸ್ಲೋ ಆಗಿ ಈ ಒಂದು ಆರ್ಥಿಕ ಬೆಳವಣಿಗೆ ಕಾರಣವಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಈ ಒಂದು ಅಂಶಗಳಿಂದ ತಿಳಿದುಕೊಳ್ಳಬಹುದು. ಹೀಗಾಗಿ ಈ ಜನಸಂಖ್ಯೆ ನಿಯಂತ್ರಣ ಆರ್ಥಿಕ ಪ್ರಗತಿಯನ್ನು ಸಾಧಿಸಬಹುದು ಅಂತೇಳಿ ತಿಳಿದ ನಂತರ ಇದು ಪಾಪ್ಯುಲೇಷನ್ ಹೆಲ್ಪ್ಸ್ ಟು ಪೊಲಿಟಿಕಲ್ ಸ್ಟೆಬಿಲಿಟಿ, ಅಂದರೆ ರಾಜಕೀಯ ಸ್ಥಿರತೆಗೆ ಸಹಾಯಕವಾಗ್ತದೆ. ಹೇಗೆ ರಾಜಕೀಯ ಸ್ಥಿರತೆಗೆ ಸಹಾಯಕವಾಗ್ತದೆ? ಮತದಾರರ ಸಂಖ್ಯಾ ಪ್ರಮಾಣ, ಮತದಾರರ ಸಂಖ್ಯಾ ಪ್ರಮಾಣ, ಮತಕ್ಷೇತ್ರಗಳ ಮತ್ತು ಅದರ ವ್ಯವಸ್ಥೆಗಳ, ಹೌದಾ, ಅದರ ಒಂದು ವ್ಯವಸ್ಥೆಗಳ ಮತ್ತು ರಾಜ್ಯಗಳ ಪುನರ್ವಿಂಗಡಣೆ ಆಗಿರ್ಬೋದು, ವಲಸೆ ಹೋಗೋದಾಗಿರ್ಬೋದು, ಇಂಥ ವಿವಿಧ ರೀತಿಯ ವಿಚಾರಗಳನ್ನು ತಿಳಿದುಕೊಳ್ಳಲು ಈ ಪಾಪ್ಯುಲೇಷನ್ ನಮಗೆ ಅಧ್ಯಯನವನ್ನು ಮಾಡ್ತದೆ. ಎಡಿಷನ್ ನಂಬರ್ ಆಫ್ ವೋಟರ್ಸ್ ಆಫ್ಟರ್ ದ ಎಲೆಕ್ಷನ್, ಬಿಫೋರ್ ಎಲೆಕ್ಷನ್ ನಂಬರ್ ಆಫ್ ವೋಟರ್ಸ್ ಆಫ್ಟರ್ ದ ಎಲೆಕ್ಷನ್, ಮತದಾರರು ಎಷ್ಟಿದ್ದಾರೆ, ಎಷ್ಟು ಜನ ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ, ಮತ್ತು ಸೆನ್ಸಸ್ ಜನಗಣತಿಯ ಮೂಲಕ ಇಲ್ಲಿ ಯಾವ ಥರ ಒಂದು ಎಲೆಕ್ಷನ್ ಕಮಿಷನ್ ಮೂಲಕ ನಮಗೇನು ಜನಗಣತಿ ಆಧಾರದ ಮೇಲೆ ಜನರ ಯಾವ ರೀತಿ ವಿಂಗಡಣೆ ಆಗಿದ್ದಾರೆ, ರಾಜ್ಯಾಧಾರಿತ ಜನರ ವಿಂಗಡಣೆ ಅಥವಾ ಪ್ರದೇಶ ಆಧಾರಿತ, ಜಿಲ್ಲೆ ಆಧಾರಿತ, ಅಲ್ಲಿ ಮಹಿಳಾ ಮತದಾರರೆಷ್ಟಿದ್ದಾರೆ ಮತ್ತು ಪುರುಷ ಮತದಾರರೆಷ್ಟಿದ್ದಾರೆ ಅನ್ನೋದನ್ನು ನಮಗೆ ಪೊಲಿಟಿಕಲ್ ಸ್ಟೆಬಿಲಿಟಿನಲ್ಲಿ ಗೊತ್ತಾಗ್ತದೆ. ನಂತರ ಪಾಪ್ಯುಲೇಷನ್ ಸ್ಟಡೀಸ್ ಹೆಲ್ಪ್ಸ್ ಟು ಅಡ್ಮಿನಿಸ್ಟ್ರೇಟರ್, ಆಡಳಿತಗಾರರಿಗೆ ಅನುಕೂಲವಾಗಿದೆ. ಒಂದು ಜನಸಂಖ್ಯೆ ಅಧ್ಯಯನದಿಂದ ಆಡಳಿತಗಾರರಿಗೆ ಸಹಕಾರಿಯಾಗಿದೆ. ಅಂದ್ರೆ ಹೌ ಪಾಪ್ಯುಲೇಷನ್ ಆರ್ ಯೂಸ್ಫುಲ್ ಫಾರ್ ದ ಅಡ್ಮಿನಿಸ್ಟ್ರೇಟರ್ ಹೂ ರನ್ ದ ಗೌರ್ಮೆಂಟ್, ಆಡಳಿತ ನಡೆಸುವವರಿಗೆ ಇದು ಹೇಗೆ ಸಹಕಾರಿಯಾಗಿದೆ ಅಂದ್ರೆ, ಇನ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಆಲ್ಮೋಸ್ಟ್ ಆಲ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಪ್ರಾಬ್ಲಮ್ಸ್ ಆರ್ ಅಸೋಸಿಯೇಟೆಡ್ ವಿತ್ ದ ಗ್ರೋತ್ ಆಫ್ ಪಾಪ್ಯುಲೇಷನ್.
the administrator has to tackle and find solutions to the problem arising the growth of population. ಯಾಕಂತಂದ್ರೆ ಆಡಳಿತಗಾರರಿಗೆ ಹೇಗೆ ಹೆಲ್ಪ್ ಆಗ್ತದೆ ಅಂದರೆ ಸಮಾಜಕ್ಕೆ ಸಮಸ್ಯೆಯಾಗಿ ಎದುರಾದ ಸಮಸ್ಯೆಗಳನ್ನು ಪರಿಹರಿಸಲು, ಆರ್ಥಿಕತೆಯ ಒಂದು ಸಮಸ್ಯೆಯಿಂದ ದೇಶದ ಅಭಿವೃದ್ಧಿಗೆ ಮಾರಕವಾಗ್ತಕ್ಕಂಥ ಒಂದು ತೊಂದರೆಗಳನ್ನು ನೀಗಿಸಲು ಈ ಒಂದು ಆಡಳಿತ ಸೂತ್ರವನ್ನು ಹಿಡಿದಿರ್ತಕ್ಕಂಥ ಯೋಜನಾಕಾರರು ಇಲ್ಲಿ ಸಾಮಾಜಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆಗಳನ್ನು ಅದು ಜನಸಂಖ್ಯೆ ಬೆಳವಣಿಗೆಯಿಂದ ಆಗ್ತಕ್ಕಂಥ ಸಾಮಾಜಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆಗಳ ಒಂದು ಏನು ಸಮಸ್ಯೆಗಳನ್ನು ಪರಿಹರಿಸಲು ಅವ್ರೇನು ಮಾಡ್ತಾರೆ, ಪ್ರೋಗ್ರಾಮ್ಗಳನ್ನು, ಪಾಲಿಸಿಗಳನ್ನು ರಚನೆ ಮಾಡಿ ಅವುಗಳನ್ನು ಸಾಲ್ವ್ ಮಾಡಲಿಕ್ಕೆ ಅವರಿಗೆ ಜನಸಂಖ್ಯೆ ಅಧ್ಯಯನದ ಮಾಹಿತಿ ಬೇಕಾಗ್ತದೆ. ಅವರಿಗೆ ಬೇಕಾಗಿರ್ತಕ್ಕಂಥ ಅಂದರೆ ಜನಸಂಖ್ಯೆಗೆ ಅವರ ಜೀವನ ಸುಧಾರಣೆಗೆ ಬೇಕಾಗಿರ್ತಕ್ಕಂಥ ಒಂದು ಏನು ಪರಿಸರ ನೈರ್ಮಲ್ಯ ಮತ್ತು ಶುದ್ಧವಾದ ನೀರು ಮತ್ತು ಏನಿದು ಸ್ಲಮ್ ಏರಿಯಾಸ್ಗಳನ್ನು ಏನು ಕಡಿಮೆ ಮಾಡ್ತಕ್ಕಂಥದ್ದು, ಕೊಳಚೆ ಪ್ರದೇಶಗಳನ್ನು ನಾಶ ಮಾಡ್ತಕ್ಕಂಥದ್ದು, ಮತ್ತೆಲ್ಲರಿಗೂ ಶುದ್ಧವಾದ ಕುಡಿಯುವ ನೀರಿನ ಒಂದು ಸೌಲಭ್ಯಗಳನ್ನು ಒದಗಿಸಲು, ಆರೋಗ್ಯಕರ ಸೌಲಭ್ಯಗಳನ್ನು ಒದಗಿಸುವಲ್ಲೂ ಕೂಡ ನಮಗೆ ಈ ಒಂದು ಪಾಪ್ಯುಲೇಷನ್ ಸೈನ್ಸ್ನ ಅಧ್ಯಯನ ಅವಶ್ಯಕವಾಗಿದೆ. ನಂತರ ಜನಸಂಖ್ಯೆ ಇಲ್ಲಿ ಮಿತಿ ಮೀರಿದ ಜನಸಂಖ್ಯೆಯಿಂದ ಎಷ್ಟೆಲ್ಲ ಒಂದು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಅನ್ನೋ ಜ್ಞಾನವನ್ನು ಕೂಡ ಈ ಒಂದು ಅಂಶದಿಂದ ನಾವು ತಿಳಿದುಕೊಳ್ಳಬಹುದು. ಜನಸಂಖ್ಯೆ ಅಧ್ಯಯನದಿಂದ ಭಾರತಕ್ಕೆ ಯಾವ ರೀತಿ ಉಪಯೋಗವಾಗ್ತದೆ, ತುಂಬ ಉಪಯೋಗವಾಗ್ತದೆ. ಪಾಪ್ಯುಲೇಷನ್ ಸ್ಟಡೀಸ್ ಮಚ್ ಯೂಸ್ಫುಲ್ ಟು ಇಂಡಿಯಾ. ಅದ ಹೇಗೆ, ಹೌ ಇಟ್ ಈಸ್ ಯೂಸ್ಫುಲ್ ಟು ಇಂಡಿಯಾ? ಬಿಕಾಸ್ ಇಟ್ ಈಸ್ ಕ್ಲೋಸ್ಲಿ ರಿಲೇಟೆಡ್, ಲಿಂಕ್ಡ್ ಟು ದ ಹ್ಯೂಮನ್ ಪಾಪ್ಯುಲೇಷನ್. Therefore, for students of society, it is important to study characteristic of population. According to the latest estimate of United Nations population, size of Indian population ಏನದ ಇಲ್ಲಿ 1198 million. Imagine if the size of India is 120 million, that is 1/10 of the present population. ಅದಿಲ್ಲಿ ಇವತ್ತಿನ ಒಂದು ಕಾಲಕ್ಕೆ 131 ಕೋಟಿ ಜನಸಂಖ್ಯೆ ಭಾರತದಲ್ಲಿರ್ತಕ್ಕಂಥ. ವಾಟ್ ವುಡ್ ಬಿ ಇಂಪ್ಯಾಕ್ಟ್ ಆಫ್ ದ ಸೊಸೈಟಿ ಆನ್ ಸೊಸೈಟಿ? ಹೇಗೆ ಇದು ಜನರಲ್ಲಿ ತೊಂದರೆಯನ್ನು ಎದುರಿಸ್ಬೋದಾಗ್ತದೆ ಅಂದರೆ, ಈಗ ಜನರು ಬಡತನದಿಂದ ನಳ್ತಾ ಇರ್ತಾರೆ, ನಿರುದ್ಯೋಗದಿಂದ ನಳ್ತಾ ಇರ್ತಾರೆ, ಮತ್ತು ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲೇನಾಗ್ತದೆ, ಅವರ ಒಂದು ಸ್ಥಾನಮಾನಗಳಿಗೆ ತೊಂದರೆಗಳು ಉಂಟಾಗ್ತದೆ. ಅಷ್ಟೇ ಅಲ್ಲ, ಇದು ಜನರ ಒಂದು ಆರೋಗ್ಯದ ಮೇಲೆ ಕೂಡ ಹಾನಿಯನ್ನು ಉಂಟು ಮಾಡ್ತದೆ. ಹೀಗಾಗಿ ಇಲ್ಲಿ ನಾವು ಜನಸಂಖ್ಯೆ ಅಧ್ಯಯನದಿಂದ ಭಾರತಕ್ಕೆ ಹೇಗೆ ಉಪಯೋಗವಾಗಿದೆ ಅಂತ ನೋಡೋದು ಆದರೆ, ಇಲ್ಲಿ ಜನಸಂಖ್ಯೆ ಅಧ್ಯಯನ ಶಾಸ್ತ್ರವು ಒಂದು ಶಿಸ್ತಿನ ಮತ್ತು ಕ್ರಮಬದ್ಧವಾದಂಥ ಅಧ್ಯಯನವಾಗಿದ್ದು, ಕಾಲೇಜು ವಿಶ್ವವಿದ್ಯಾಲಯದಲ್ಲಿ ಜನಸಂಖ್ಯೆ ಅಧ್ಯಯನವನ್ನು ಬೋಧಿಸಲಾಗುತ್ತಿದ್ದು, ಈ ಜನಸಂಖ್ಯೆ ಅಧ್ಯಯನವು ಮಾನವ ಜನಾಂಗವನ್ನು ಹೇಗೆ ಅಭ್ಯಸಿಸುತ್ತದೆ, ಕ್ರಮಬದ್ಧವಾಗಿ ಅಭ್ಯಸಿಸುವುದರ ಜೊತೆಗೆ ಜನಸಂಖ್ಯೆ ಗಾತ್ರ, ಜನನ ದರ, ಮರಣ ದರ, ಜನಸಂಖ್ಯೆ ಹೆಚ್ಚಳ ಇವುಗಳಿಂದಾಗುವ ಪರಿಣಾಮಗಳೇನು ಮತ್ತು ಆ ಪರಿಣಾಮಗಳನ್ನು ಹೇಗೆ ಮೆಟ್ಟಿ ನಿಲ್ಲಬೇಕು, ಆ ಪರಿಣಾಮಗಳಿಗೆ ಹೇಗೆ ಪರಿಹಾರಗಳನ್ನು ಒದಗಿಸಬೇಕು ಅನ್ನೋದನ್ನು ನಮಗೆ ಜನಸಂಖ್ಯೆ ಅಧ್ಯಯನದಿಂದ ತಿಳಿದುಬರ್ತದೆ. ಹೀಗಾಗಿ ವಿದ್ಯಾರ್ಥಿಗಳೇ, ಇಷ್ಟು ನಮ್ಮ ಜನಸಂಖ್ಯೆ ಅಧ್ಯಯನಕ್ಕೆ ಸಂಬಂಧಿಸಿದ ಮಾಹಿತಿಗಳು. ಏನಂತಂದ್ರೆ, ಜನಸಂಖ್ಯೆ ಅಧ್ಯಯನದಿಂದ ಎಷ್ಟೆಲ್ಲ ಸಮಾಜಕ್ಕೆ ಆರ್ಥಿಕವಾಗಿ ಮತ್ತು ಆಡಳಿತಗಾರರಿಗೆ ಎಷ್ಟೆಲ್ಲ ಯೋಜನೆಗಳನ್ನು ಹಾಕಿಕೊಳ್ಳಲು ಸಹಕಾರಿಯಾಗಿದೆ ಮತ್ತು ಎಷ್ಟೆಲ್ಲ ವಿಷಯಗಳು ಜ್ಞಾನವನ್ನು ವೃದ್ಧಿಸುತ್ತವೆ. ಅಷ್ಟೇ ಅಲ್ಲದೆ ಎದುರಾದಂಥ ಜನಸಂಖ್ಯೆ ಸ್ಫೋಟದಿಂದ ಎದುರಾದಂಥ ಸಮಸ್ಯೆಗಳನ್ನು ಹೇಗೆ ಎದುರಿಸಲು ಈ ಜನಸಂಖ್ಯೆ ಅಧ್ಯಯನ ಸಹಕಾರಿಯಾಗುತ್ತದೆ. ಅದು ಒಂದು ಜನಸಂಖ್ಯೆಯ ಗಾತ್ರ ಆಗಿರ್ಬೋದು, ಜನಸಂಖ್ಯೆಯ ಒಂದು ಕಂಪೋಸಿಷನ್ ರಚನೆ ಆಗಿರ್ಬೋದು, ಅಥವಾ ಜನರ ಒಂದು ಹಂಚಿಕೆ ಆಗಿರ್ಬೋದು, ಈ ಎಲ್ಲ ವಿಷಯಗಳನ್ನು ನಾವು ಜನಸಂಖ್ಯೆ ಅಧ್ಯಯನದಲ್ಲಿ ಕಲಿತುಕೊಳ್ತೀವಿ. ಮತ್ತು ಕಲಿತುಕೊಂಡಂತೆ ಎದುರಾದ ಸಮಸ್ಯೆಗಳನ್ನು ಎದುರಿಸಲು ಕೂಡ ಇಲ್ಲಿ ಸಾಮರ್ಥ್ಯಗಳು ಬೆಳೆದು ಬರುತ್ತವೆ. ಹೀಗಾಗಿ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳಿವೆ. ಪಾಪ್ಯುಲೇಷನ್ ಸ್ಟಡೀಸ್ ಇಸ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಆಲ್ ಅಂತ ಕೊಟ್ಟಿನ ಆನ್ಸರ್ ಏನಂದ್ರೆ, ಬ್ಯಾಲೆನ್ಸ್ಡ್ ಎನ್ವಿರಾನ್ಮೆಂಟ್, ಎಕನಾಮಿಕ್ ಗ್ರೋತ್, ಅಚೀವ್ ಇಂಪಾರ್ಟೆಂಟ್ ಅಕ್ಟಿವಿಟಿ. ಯಾಕಂದ್ರೆ ಮಹತ್ವ ಯಾವ್ಯಾವ ವಿಭಾಗಕ್ಕೆ ಇದು ಮಹತ್ವವಾಗಿದೆ, ಯಾವ ಕ್ಷೇತ್ರಕ್ಕೆ ಮಹತ್ವವಾಗಿದೆ ಅಂದರೆ, ಒಂದು ಪರಿಸರಕ್ಕೆ ಸಮತೋಲನ ಕಾಪಾಡಿಕೊಳ್ಳಲು, ಒಂದು ಆರ್ಥಿಕ ಬೆಳವಣಿಗೆಗೆ ಮತ್ತು ಪೊಲಿಟಿಕಲ್ ಸ್ಥಿರತೆಯನ್ನು ಸಾಧಿಸಲು. ಪಾಪ್ಯುಲೇಷನ್ ಸ್ಟಡಿ ಹೆಲ್ಪ್ಸ್ ಟು ಪ್ಲಾನಿಂಗ್ ಪಾಪ್ಯುಲೇಷನ್ ಗ್ರೋತ್, ಇನ್ಕ್ರೀಸಿಂಗ್ ಮೊರ್ಟಾಲಿಟಿ ಅಂತದ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಪ್ಲ್ಯಾನಿಂಗ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ. ಇಲ್ಲಿ ಪಾಪ್ಯುಲೇಷನ್ ಗ್ರೋತನ್ನು ಮಾಡಲಿಕ್ಕಾಗಲ್ಲ, ಅದರ ಸಲುವಾಗಿ ನಾವು ಅಂತಕ್ಕಂಥ ಆನ್ಸರನ್ನು ಕೊಟ್ಟಿವಿ. ಇಲ್ಲಿ ಆಗಬೇಕು ಆನ್ಸರು. ನಂತರ ಡೆಮೋಗ್ರಫಿ ಚೇಂಜಸ್ ಅಫೆಕ್ಟ್ ಆಲ್ ಏರಿಯಾಸ್
ಅಂದಾಗ ಯಾವ್ದ್ಯಾವ್ದು ಏರಿಯಾಕ್ಕೆ ಇಲ್ಲಿ ಅಫೆಕ್ಟ್ ಆಗ್ತದೆ ಅಂತ ಕೇಳೋದಾದರೆ ಹ್ಯೂಮನ್ ಆ್ಯಕ್ಟಿವಿಟಿ ಯಾವುದ್ಯಾವುದಕ್ಕೆ ಚೇಂಜಸ್ ಆಯ್ತು ಅಂದ್ರೆ ಮನುಷ್ಯನ ಒಂದು ಆ್ಯಕ್ಟಿವಿಟಿನೇ ಬರೀ ಬರ್ತಿಗೆ ಎಫೆಕ್ಟ್ ಆಗಲ್ಲ, ಫರ್ಟಿಲಿಟಿಗೆ ಎಫೆಕ್ಟ್ ಆಗಲ್ಲ, ಇಲ್ಲಿ ಮಾನವನ ಚಟುವಟಿಕೆಗಳಿಗೆ ಎಫೆಕ್ಟ್ ಆಗ್ತದೆ. ನಂತರ ವಿಚ್ ಹೆಲ್ಪ್ಸ್ ಟು ಪ್ರಿಸರ್ವ್ ದ ಪಾಪ್ಯುಲೇಷನ್, ಅಂದರೆ ಎನ್ವಿರಾನ್ಮೆಂಟನ್ನು ಪ್ರಿಸರ್ವ್ ಮಾಡಲಿಕ್ಕೆ ಪಾಪ್ಯುಲೇಷನ್ ಅಧ್ಯಯನ ಹೆಲ್ಪ್ ಆಗ್ತದೆ ಅನ್ನೋದು ಇದರ ಅರ್ಥ. ಹೀಗಾಗಿ ವಿದ್ಯಾರ್ಥಿಗಳು ಇವತ್ತಿನ ಒಂದು ತರಗತಿಯ ವಿಷಯ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಇಲ್ಲಿಗೆ ನಿಮಗೆ ಇವತ್ತಿನ ವಿಷಯ ತಿಳಿವಳಿಕೆ ಮೂಡಿದೆ, ಜನಸಂಖ್ಯೆಯ ಮಹತ್ವವನ್ನು ಅರಿತುಕೊಂಡ್ರಿ ಅಂತಕ್ಕಂಥ ವಿಚಾರದೊಂದಿಗೆ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಧನ್ಯವಾದ.